ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನೊಂದು ಪಾಲಕ್ ಸೊಪ್ಪಿನ ಒಂದು ಗ್ರೇವಿ ಚಪಾತಿ ರೋಟಿಗಾಗುವಂಥದ್ದು ಮಾಡಿ ತೋರಿಸ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿ ಇಷ್ಟನ್ನು ಹೆಚ್ಚಿ ಇಟ್ಟಿದ್ದೇನೆ. ಈಗ ಒಂದು ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಅದರಲ್ಲಿ ಈಗ ಒಂದೊಂದನ್ನೇ ಹಾಕಿ ನಾವು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡಿ ಅದನ್ನೀಗ ಇಡಲಿಕ್ಕಿದೆ. ತುಂಬ ಕೆಂಪಾಗೇನು ಕಾಯಿಸಬೇಕಾಗಿಲ್ಲ. ಸ್ವಲ್ಪ ಬಿಸಿ ಮಾಡಿ ಸ್ವಲ್ಪ ಅದ್ರಲ್ಲಿ ರೋಸ್ಟ್ ಮಾಡಿದರೆ ಆಯಿತು. ನೋಡಿ, ಈಗ ಈರುಳ್ಳಿ ಆಯಿತು. ಈಗ ಜಿಂಜರ್ ಗಾರ್ಲಿಕ್ ಹಾಕ್ತಾ ಇದ್ದೇನೆ. ಇಷ್ಟು ಫ್ರೈ ಆದಮೇಲೆ ಈಗ 2 ಹಸಿಮೆಣಸು ಕೂಡ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ನಾನು. ಇವಾಗ ಟೊಮೆಟೊವನ್ನು ಸ್ವಲ್ಪ ಹೆಚ್ಚಿಟ್ಟಿದ್ದೇನೆ, ಅದನ್ನು ಹಾಕಿ ಈಗ ಪುನಃ ಅದರೊಟ್ಟಿಗೆ ಫ್ರೈ ಮಾಡುವ. ಇವಾಗ ಹೆಚ್ಚಿಟ್ಟ ಪಾಲಕ್ ಸೊಪ್ಪನ್ನು ಹಾಕಿ ಫ್ರೈ ಮಾಡುವ. ಪಾಲಕ್ ಸೊಪ್ಪನ್ನು ಚೆನ್ನಾಗಿ 2 ನೀರು ತೊಳೆದು ಹೆಚ್ಚಿಟ್ಟಿದ್ದೇನೆ. ಈಗ ಫ್ರೈ ಮಾಡುವ. ಈಗ ಕೊತ್ತಂಬರಿ ಸೊಪ್ಪು ಕೂಡ ಅದೇ ರೀತಿ ಹಾಕಿದ್ದೇನೆ. ನಾನು ಇಲ್ಲಿ 2 ಕಟ್ಟಿನಷ್ಟು ಪಾಲಕ್ ಹಾಗೂ 1 ಕಟ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ. ಈಗ ಅದೆಲ್ಲವನ್ನು ಸ್ವಲ್ಪ ಆರಿದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕಿ ನಯವಾಗಿ ಪೇಸ್ಟ್ ಮಾಡಿಕೊಳ್ಳುವ. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಅದರಲ್ಲಿ 2 ಲವಂಗ ಹಾಗೂ 2 ಏಲಕ್ಕಿ ಬೀಜವನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ. ಹಾಗೂ ಈಗ ಕಡೆದಿಟ್ಟ ಮಸಾಲೆ ಪೇಸ್ಟನ್ನು ಈಗ ಅದರಲ್ಲಿ ಹಾಕಿ ಫ್ರೈ ಮಾಡಬೇಕು. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಫ್ರೆಶ್ ಕ್ರೀಮ್ ಆ್ಯಡ್ ಮಾಡಿದ್ದೇನೆ. ಇವಾಗ ನಾವು ತೆಗೆದಿಟ್ಟ ಎಲ್ಲ ಮಸಾಲ ಪೌಡರ್ ಈಗ ಒಂದೊಂದಾಗಿ ಇದಕ್ಕೆ ಹಾಕಿ 1 ನಿಮಿಷ ಫ್ರೈ ಮಾಡುವ. ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಇದರ ಮೇಲೆ ಒಂದೊಂದೇ ನಾನೀಗ ಪನ್ನೀರ್ ಕ್ಯೂಬ್ಸನ್ನು ಹಾಕಿ 1-2 ನಿಮಿಷ ಇದರಲ್ಲಿ ಬೇಯಿಸಬೇಕು. ಇದನ್ನು ಸ್ವಲ್ಪ ಎಣ್ಣೆ ಬಿಡೋ ತನಕ ರೋಸ್ಟ್ ಮಾಡಿಕೊಳ್ಳಿ. ಹಾಗೂ ಇದರ ಮೇಲೆ ಈಗ ಕಸೂರಿ ಮೇಥಿಯನ್ನು ಹಾಕ್ತಾ ಇದ್ದೇನೆ. ಖಂಡಿತವಾಗಿಯೂ ಒಂದು ಚಪಾತಿ, ರೋಟಿ, ಪೂರಿಗೆ ಯಾವುದಕ್ಕೂ ಒಂದು ಪರ್ಫೆಕ್ಟಾಗಿ ಮ್ಯಾಚ್ ಆಗುವಂಥದ್ದು ಒಂದು ಗ್ರೇವಿ ಇದು. ನಮ್ಮ ಟೇಸ್ಟಿ ಕರಿ ರೆಡಿಯಾಗಿದೆ ಈಗ ನೋಡಿ.